ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ಮೈಸೂರಿನಲ್ಲಿ ಬಾಲಕಿ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಸ್ಫೋಟಕ ಟ್ವಿಸ್ಟ್ ಲಭ್ಯವಾಗಿರುವ ಆಡಿಯೋ ಹಾಗೆ ಅದರಲ್ಲಿರುವ ಕೆಲ ಸಂಭಾಷಣೆಗಳು ಇಡೀ ಪ್ರಕರಣದ ದಿಕ್ಕನ್ನೇ ಬದಲಾಯಿಸುವ ಹಂತಕ್ಕೆ ಹೋಗ್ತಾ ಇದೆ. ಮೈಸೂರಿನಲ್ಲಿ ಬಾಲಕಿ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆತ್ಮಹತ್ಯೆಗೆ ಯುವಕ ಕಾರಣ ಅಂತ ಹೇಳಿ ಪೋಷಕರು ಆರೋಪ ಮಾಡಿದ್ರು. ಪ್ರೀತಿಸುವಂತೆ ಕಿರುಕುಳ ನೀಡ್ತಾ ಇದ್ದ ಯುವಕ ಅನ್ನೋ ಆರೋಪ ಇದೆ. ಇದರಿಂದ ಮನನೊಂದೇ ಬಾಲಕಿ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ ಅನ್ನೋ ಆರೋಪ. ಬಾಲಕಿ ಸಾವಿಗೆ ಪೋಷಕರ ವಿರೋಧವೇ ಕಾರಣ ಅಂತ ಹೇಳಿ ಇದೀಗ ಸ್ಫೋಟಕ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾನೆ ಯುವಕ ಆದಿತ್ಯ. ನಂಜನಗೂಡಿನ ಕಾಲೇಜಿನಲ್ಲಿ ದಿವ್ಯಾ ವ್ಯಾಸಂಗ ಮಾಡ್ತಾ ಇದ್ರು. ದಿವ್ಯಾ ಹಾಗೆ ಆದಿತ್ಯ ಇಬ್ಬರು ಪರಸ್ಪರ ಪ್ರೀತಿಸ್ತಾ ಇದ್ರು. ತನ್ನನ್ನ ಕರೆದುಕೊಂಡು ಹೋಗುವಂತೆ ದಿವ್ಯಾಲೇ ಹೇಳಿದ್ಲು ಅಂತ ಹೇಳಿ ಯುವಕನ ಜೊತೆ ಮಾತನಾಡಿರುವ ಆಡಿಯೋ ಇದೀಗ ಲಭ್ಯ ಆಗಿದೆ. ಪ್ರೀತಿ ಮಾಡುವಾಗ ಹಲವೆಡೆ ಸುತ್ತಾಡಿತ್ತು ಈ ಜೋಡಿ. ಸೆಲ್ಫಿ ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಬಾಲಕಿ ಸಾವಿಗೆ ಪೋಷಕರೇ ಕಾರಣ ಅಂತ ಹೇಳಿ ಇದೀಗ ಆದಿತ್ಯ ಆರೋಪ ಮಾಡ್ತಾ ಇದ್ದಾರೆ. ನೀವು ಬೇಡ ಹೇಳಿ, ನಂಗೆಲ್ಲ ಒಂದ್ ಮಾತು ಅನ್ಸ್ಕೊಂಡು ತಡ್ಕೊಂಡು ಆಗಲ್ಲ. ನಿಮಗ್ ನಾನ್ ಬೇಕು ಬೇಡವಾ? ಬೇಕು. ಒಂದ್ ಮಾತು ಹೇಳಿ, ನಂಗೆಲ್ಲ ಅನ್ಸ್ಕೊಂಡು ತಡ್ಕೊಂಡು ಆಗಲ್ಲ. ಕಾಲೇಜ್ ಹೋಗಲ್ಲ? ಕಾಲೇಜ್ ಹೋಗ್ತಾನ. ಅವರೆಲ್ಲ ಬರ್ತಾರೆ ಹುಡುಗರು. ಅವ್ರಿಗೆ ಯಾರು? ಅವ್ರ ಮಮ್ಮಿ ಅತ್ತೆ ಭಾಗ್ಯ ಅತ್ತ. ಎಲ್ಲಿಗೆ? ಮನೆಗೆ. ಎಂತಕ್ಕೆ? ನೋಡಕ್ಕೆ ಬೇಕು, ಆಗಲ್ಲ ನಂಗೆ. ನನ್ ಬರ್ತಿಲ್ಲ, ನಂಗೆ ಗೊತ್ತಿಲ್ಲ. ಯಾಕೆ ಅಳ್ತಾ ಇದೀಯಾ? ನಾನು ಹಿಂಗಿರ್ಲಿ, ನೀವು ನಾನು ಹಿಂಗಿರ್ಲಿ. ನೋಡ್ಕೊಂಡ್ ಮಾತಾಡ. ಅಮ್ಮ ಬಂದ್ಗಿಂದರು ಸಾಯ್ತೀನಿ. ಸಾಯ್ತೀನಿ, ಆಗಲ್ಲ ನನ್ಗೆ ಇದು. ನಾನಿಲ್ವಾ? ಯಾಕೆ ಭಯ ಪಡ್ತೀಯ? ಯಾಕೆ? ಏನೇನೋ ಯಾರ್ಯಾರು ಏನೇನೋ ಬಂದು ಹೇಳಿದ್ರು. ನಂಗೆ ಆದ್ರೂ ನಾನು ನಿಮ್ಮನ್ನ ನಂಬಿ ಫೋನ್ ಮಾಡಿದ್ದೀನಿ. ನೀವು ಬೇಡ ಅಂತ ಮೊನ್ನೆ ನೀಲ್ಕಂಠ ನಗರದಲ್ಲಿ ಗುರುಮೂರ್ತಿ ಮಗಳಾದ ದಿವ್ಯಾ ಅವಳ ಸಾವಿನ ಸುದ್ದಿ ಕೇಳಿ ಬಹಳ ಆತಂಕ ಆಗಿದೆ. ನನ್ನ ಅವಳ ಪರಿಚಯ ಹೇಗಂದ್ರೆ ಅವ್ರ ಅಕ್ಕ ನನ್ನ ಕ್ಲಾಸ್ಮೇಟ್ ಆಗಿದ್ರು ಡಿಗ್ರಿ ಕಾಲೇಜಲ್ಲಿ. ನಾನು ಅವಳು ಅವ್ರ ಅಕ್ಕನಿಂದ ಪರಿಚಯ ಆಗಿದ್ದು. ಈಗ ಸುಮಾರು ಒಂದ್ 8 ತಿಂಗಳಿಂದ ಪ್ರೀತಿಸ್ತಾ ಇದ್ದೋ. ಮಧ್ಯಂತರದಲ್ಲಿ ಅವ್ರ ತಂದೆ ವಿಷಯ ಗೊತ್ತಾದಾಗ ಅವ್ರು ನನಗೆ ಕಾಲ್ ಮಾಡಿ ಏನು ಬೇಡ ಮುಂದುವರಿಯೋದು ಅಂತ ಹೇಳಿದಾಗ ನಾವು ಕಾನೂನು ಪ್ರಕಾರ ವಿರುದ್ಧ ಇದು 18 ಆದ್ಮೇಲೆ ಮದ್ವೆ ಆಗೋಣ ಅಂತ ನಿರ್ಧಾರ ಮಾಡ್ಕೊಂಡಿದ್ದೋ. ಅಷ್ಟರಲ್ಲಿ ಈಗ 2-3 ದಿನದ ಮುಂಚೆ ಏನಾಗಿದೆ ಅಂತ ಗೊತ್ತಿಲ್ಲ. ಅವ್ರ ತಂದೆ ನನಗೆ ಸುಳ್ಳು ಆರೋಪ ಮಾಡಿದ್ದಾರೆ. ನನ್ನ ಮಗಳು ಕಿರುಕುಳ ಕೊಡ್ತಾ ಇದ್ದ, ಅದರಿಂದ ಅವಳು ಸೂಸೈಡ್ ಮಾಡ್ಕೊಂಡಿದ್ದಾಳೆ ಅಂತ. ಆದ್ರಿಂದ ಅವ್ರ ತಂದೆ ತುಂಬಾ ಕಿರುಕುಳ ಕೊಟ್ಟಿರೋದಕ್ಕೆ ಮತ್ತೆ ನಾನು ಅವಳು ಕಿರುಕುಳ ಕೊಟ್ಟಿಲ್ಲ ಅನ್ನೋದಕ್ಕೆ ನಾನು ಎವಿಡೆನ್ಸ್ ಏನ್ ಬೇಕು ಅದನ್ನ ನಾನು ತಲುಪಿಸಿದ್ದೀನಿ. ಅದರಿಂದ ಅವ್ರ ತಂದೆ ನನ್ನ ಮೇಲೆ ಸುಳ್ಳು ಆರೋಪ ಮಾಡಿದ್ದಾರೆ. ಆದ್ರಿಂದ ಪೊಲೀಸ್ ಆರಕ್ಷಕರು ಇದನ್ನ ಎವಿಡೆನ್ಸ್ ಎಲ್ಲಾನು ತನಿಖೆ ಮಾಡಿ ಒಂದು ನ್ಯಾಯ ಒದಗಿಸಬೇಕು ಅಂತ ಕೇಳ್ಕೊಂತೀನಿ. ನನ್ನ ಹೆಸರು ಆದಿತ್ಯ ಅಂತ. ಮೊನ್ನೆ ನೀಲ್ಕಂಠ ನಗರದಲ್ಲಿ ಗುರುಮೂರ್ತಿ ಮಗಳಾದ ದಿವ್ಯಾ ಅವಳ ಸಾವಿನ ಸುದ್ದಿ ಕೇಳಿ ಬಹಳ ಆತಂಕ ಆಗಿದೆ. ನನ್ನ ಅವಳ ಪರಿಚಯ ಹೇಗಂದ್ರೆ ಅವ್ರ ಅಕ್ಕ ನನ್ನ ಕ್ಲಾಸ್ಮೇಟ್ ಆಗಿದ್ರು ಡಿಗ್ರಿ ಕಾಲೇಜಲ್ಲಿ. ನಾನು ಅವಳು ಅವ್ರ ಅಕ್ಕನಿಂದ ಪರಿಚಯ ಆಗಿದ್ದು. ಈಗ ಸುಮಾರು ಒಂದ್ 8 ತಿಂಗಳಿಂದ ಪ್ರೀತಿಸ್ತಾ ಇದ್ದೋ. ಮಧ್ಯಂತರದಲ್ಲಿ ಅವ್ರ ತಂದೆ ವಿಷಯ ಗೊತ್ತಾದಾಗ ಅವ್ರು ನನಗೆ ಕಾಲ್ ಮಾಡಿ ಏನು ಬೇಡ ಮುಂದುವರಿಯೋದು ಅಂತ ಹೇಳಿದಾಗ ನಾವು ಕಾನೂನು ಪ್ರಕಾರ ವಿರುದ್ಧ ಇದು 18 ಆದ್ಮೇಲೆ ಮದ್ವೆ ಆಗೋಣ ಅಂತ ನಿರ್ಧಾರ ಮಾಡ್ಕೊಂಡಿದ್ದೋ. ಅಷ್ಟರಲ್ಲಿ ಈಗ 2-3 ದಿನದ ಮುಂಚೆ ಏನಾಗಿದೆ ಅಂತ ಗೊತ್ತಿಲ್ಲ. ಅವ್ರ ತಂದೆ ನನಗೆ ಸುಳ್ಳು ಆರೋಪ ಮಾಡಿದ್ದಾರೆ. ನನ್ನ ಮಗಳು ಕಿರುಕುಳ ಕೊಡ್ತಾ ಇದ್ದ, ಅದರಿಂದ ಅವಳು ಸೂಸೈಡ್ ಮಾಡ್ಕೊಂಡಿದ್ದಾಳೆ ಅಂತ. ಆದ್ರಿಂದ ಅವ್ರ ತಂದೆ ತುಂಬಾ ಕಿರುಕುಳ ಕೊಟ್ಟಿರೋದಕ್ಕೆ ಮತ್ತೆ ನಾನು ಅವಳು ಕಿರುಕುಳ ಕೊಟ್ಟಿಲ್ಲ ಅನ್ನೋದಕ್ಕೆ ನಾನು ಎವಿಡೆನ್ಸ್ ಏನ್ ಬೇಕು ಅದನ್ನ ನಾನು ತಲುಪಿಸಿದ್ದೀನಿ. ಅದರಿಂದ ಅವ್ರ ತಂದೆ ನನ್ನ ಮೇಲೆ ಸುಳ್ಳು ಆರೋಪ ಮಾಡಿದ್ದಾರೆ. ಆದ್ರಿಂದ ಪೊಲೀಸ್ ಆರಕ್ಷಕರು ಇದನ್ನ ಎವಿಡೆನ್ಸ್ ಎಲ್ಲಾನು ತನಿಖೆ ಮಾಡಿ ಒಂದು ನ್ಯಾಯ ಒದಗಿಸಬೇಕು. ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನಮ್ಮ ಮೈಸೂರು ಪ್ರತಿನಿಧಿ ವಿನೋದ್ ನೇರ ಸಂಪರ್ಕದಲ್ಲಿದ್ದಾರೆ. ವಿನೋದ್,
ಬಾಲಕಿ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಆಡಿಯೋ ಇದೀಗ ಇಡೀ ಪ್ರಕರಣದ ದಿಕ್ಕನ್ನೇ ಬದಲಾಯಿಸುವ ಸೂಚನೆ ನೀಡ್ತಾ ಇದೆ. ಆಡಿಯೋದ ಅಥೆಂಟಿಸಿಟಿ ಇದು ನಿಜವಾಗ್ಲೂ ಆ ಮೃತಪಟ್ಟಿರುವ ಬಾಲಕಿನೇ ಮಾತನಾಡಿರೋದಾ ಅಥವಾ ಏನಾದ್ರೂ ಡಾಕ್ಟರಿಂದ ಇದಕ್ಕೆ ಪೋಷಕರ ಪ್ರತಿಕ್ರಿಯೆ ಏನಾದ್ರೂ ಲಭ್ಯವಾಗ್ತಾ ಇದೆಯಾ? ಏನೆಲ್ಲ ಡೀಟೇಲ್ಸ್ ಇದೆ ಈ ಬಗ್ಗೆ? ಕಳೆದ 3 ದಿನಗಳ ಹಿಂದೆ ನಂಜನಗೂಡು ತಾಲೂಕಿನ ನಂಜನಗೂಡಿನ ಪಟ್ಟಣದಲ್ಲಿರುವಂತಹ ನೀಲ್ಕಂಠ ನಗರದಲ್ಲಿ 17 ವರ್ಷದ ಯುವತಿ ಆತ್ಮಹತ್ಯೆಗೆ ಶರಣಾಗಿದ್ಲು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಪೋಷಕರು ಕೂಡ ಕಳೆದ ಹಲವು ದಿನಗಳಲ್ಲೂ ಕೂಡ ನನ್ನ ಮಗಳನ್ನ ಒಬ್ಬ ಯುವಕ ಸಾಕಷ್ಟು ಪ್ರೀತಿ ಮಾಡುವಂತೇಳಿ ತೊಂದರೆಯನ್ನು ಕೊಡ್ತಾರೆ. ಸೊ ಹೀಗಾಗಿ ಇದರಿಂದ ಮರದಂತಹ ಯುವತಿ ಆ ನೇಣಿಗೆ ಶರಣಾಗಿದ್ದಾಳೆ ನನ್ನ ಮಗಳು ಅಂತೇಳಿ ನಂಜನಗೂಡು ಪೊಲೀಸ್ ಠಾಣೆಗೆ ಒಂದು ದೂರನ್ನು ಕೂಡ ದಾಖಲು ಮಾಡಿದ್ರು. ಆದ್ರೆ ನಿನ್ನೆ ಈ ಒಂದು ಪ್ರಕರಣಕ್ಕೆ ಒಂದು ಸ್ಫೋಟಕವಾದಂತಹ ತಿರುವು ಸಿಗ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಆ 17 ವರ್ಷದ ಯುವತಿಯ ಜೊತೆ ಪ್ರೀತಿಯನ್ನ ಮಾಡ್ತಾ ಇದ್ದಂತಹ ಹುಡುಗ ಈಗ ಒಂದಷ್ಟು ಮಾಹಿತಿಗಳನ್ನ ಕೊಡ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ 2 ಆಡಿಯೋಗಳನ್ನ ಈಗ ಆತ ರಿಲೀಸ್ ಮಾಡಿರುವಂತದ್ದು. ಕಳೆದ ಹಲವು ದಿನಗಳಿಂದಲೂ ಕೂಡ ಇವರಿಬ್ರು ಪ್ರೀತಿಯಲ್ಲಿ ತೊಡಗಿದ್ರು ಅನ್ನುವಂಥದ್ದಕ್ಕೆ ಆ ಆಡಿಯೋ ಕೂಡ ಸಾಕ್ಷಿ ಆಗ್ತಾ ಇದೆ. ಜೊತೆಗೆ ಆ ಆಡಿಯೋ ಇವರಿಬ್ಬರ ನಡುವೆ ನಡೆದಿರುವಂತಹ ಆಡಿಯೋರ ಬಗ್ಗೆ ಈಗ ಪೊಲೀಸರು ಕೂಡ ತನಿಖೆಯನ್ನು ಮಾಡ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಇವರಿಬ್ಬರ ಪ್ರೀತಿಗೆ ಪೋಷಕರು ಕೂಡ ವಿರೋಧವನ್ನು ವ್ಯಕ್ತಪಡಿಸಿದ್ರು ಅನ್ನುವಂಥದ್ದು ಆ ಯುವತಿ ಮಾತನಾಡಿರುವಂತಹ ಆಡಿಯೋದಲ್ಲಿ ಲಭ್ಯ ಆಗಿರುವಂತದ್ದು. ಸೊ ಹೀಗಾಗಿ ಈ ಯುವತಿಯ ಸಾವಿಗೆ ಮನೆಯ ಪೋಷಕರೇ ಕಾರಣ ಆದ್ರ ಅನ್ನುವಂತಹ ಅನುಮಾನಗಳಿಗೆ ಉಂಟಾಗ್ತಾ ಇರುವಂತದ್ದು. ಸಹಜವಾಗಿಯೇ ಸಾಕಿ ಸಲಹಿರ್ತಾರೆ. ಇಷ್ಟು ದೊಡ್ಡವರಾಗ ಸಂದರ್ಭದಲ್ಲಿ ಪ್ರೀತಿ ಪ್ರೇಮಕ್ಕೆ ಬಿದ್ದ ಸಂದರ್ಭದಲ್ಲೂ ಕೂಡ ಪ್ರೀತಿಗೆ ಸಹಜವಾಗಿಯೇ ಎಲ್ಲರೂ ಕೂಡ ಒಪ್ಕೊಳ್ಳೋದಿಲ್ಲ. ಆದ್ರೆ ಪೋಷಕರೆಲ್ಲ ಒಪ್ಪಿಸಿ ಮದುವೆ ಆಗಬೇಕಾದಂತದ್ದು ಎಲ್ಲ ಒಂದ್ ಕಡೆ ವಿಫಲ ಆದ್ರು ಅಂತ ಅನಿಸ್ತಾ ಇದೆ. ಸೊ ಹೀಗಾಗಿ ಕಳೆದ ಹಲವು ದಿನಗಳಿಂದಲೂ ಕೂಡ ಆಕೆಯನ್ನ ಕಾಲೇಜಿಗೆ ಕಳಿಸ್ತಾ ಇರಲಿಲ್ಲ. ಸೊ ಹೀಗಾಗಿ ಒಂದು ಆಡಿಯೋದಲ್ಲಿ ಮಾತಾಡೋ ಸಂದರ್ಭದಲ್ಲೂ ಕೂಡ ಎಲ್ಲೋ ಒಂದು ಕಡೆ ಮನೆಯಲ್ಲಿ ಸಾಕಷ್ಟು ತೊಂದರೆಗಳು ಕೊಡ್ತಾ ಇದ್ದಾರೆ. ಬೇರೆ ಯುವಕರ ಜೊತೆ ಮದುವೆ ಮಾಡೋಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಸೊ ಹೀಗಾಗಿ ಆದಷ್ಟು ಬೇಗ ಬಂದು ನನ್ನನ್ನ ಕರೆದುಕೊಂಡು ಹೋಗುವಂತ ಹೇಳಿ ಮಾತಾಡುವಂತಹ ಒಂದು ಆಡಿಯೋ ಈಗ ಸಾಕಷ್ಟು ವೈರಲ್ ಆಗ್ತಾ ಇದೆ. ಜೊತೆಗೆ ಚಾಮುಂಡಿ ಬೆಟ್ಟ ಸೇರಿದಂತೆ ಹಲವು ಕಡೆಗಳಲ್ಲಿ ಇವರಿಬ್ರು ಕೂಡ ತಿರುಗಾಡುವಂತಹ ಫೋಟೋ ಇರಬಹುದು, ಸೆಲ್ಫಿ ಫೋಟೋಗಳಿರ್ಬೋದು, ಪ್ರತಿಯೊಂದಲ್ಲೂ ಕೂಡ ಈಗ ಸಾಮಾಜಿಕ ಜಾಲತಾಣದಲ್ಲಿ ಈಗ ಸಾಕಷ್ಟು ವೈರಲ್ ಆಗ್ತಾ ಇದೆ. ಸೊ ಹೀಗಾಗಿ ಯುವಕನ ವಿರುದ್ಧವಾಗಿ ಪೋಷಕರು ದಾಖಲು ಮಾಡಿದಂತಹ ಪ್ರಕರಣ ಈಗ ಸಾಕಷ್ಟು ತಿರುವು ಪಡ್ಕೊಳ್ತಾ ಇದೆ. ಪೊಲೀಸರು ಕೂಡ ಈಗಾಗಲೇ ಸಿಕ್ಕಿರುವಂತಹ ಆಡಿಯೋಗಳಿರ್ಬೋದು, ಫೋಟೋಸ್ಗಳಿರ್ಬೋದು, ಇದರ ಅನ್ವಯದಲ್ಲಿ ಈಗಾಗಲೇ ಪೊಲೀಸರು ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಬಹಳ ಪ್ರಮುಖವಾಗಿ ಯಾರೇ ಆದ್ರೂ ಕೂಡ ಪೋಷಕರ ವಿರೋಧಕ್ಕೆ ಈಗಾಗಲೇ ಸೂಸೈಡ್ ಮಾಡ್ಕೊಳ್ತಾರೆ ಅನ್ನೋದಾದ್ರೆ ಇಷ್ಟು ವರ್ಷ ಸಾಕಿ ಸಲಹಿದಂತಹ ಪೋಷಕರಿಗೆ ಸಹಜವಾಗಿ ಪ್ರೀತಿಯನ್ನ ಆರಂಭದಲ್ಲಿ ಬರ್ತಿದ್ದಾಗೆ ಸಾಕಷ್ಟು ವಿರೋಧ ವ್ಯಕ್ತಪಡಿಸ್ತಾರೆ. ಸೊ ಹೀಗಾಗಿ ಕೇವಲ ಇದೇ ಕಾರಣಕ್ಕೆ ಆತ್ಮಹತ್ಯೆ ಆಗಿದೆಯಾ ಅಥವಾ ಬೇರೆ ಇಲ್ಯಾವ ಕಾರಣಗಳಿದೆ? ಜೊತೆಗೆ ಯುವಕರನ್ನು ಕೂಡ ಈಗಾಗಲೇ ಪೊಲೀಸರು ಕೂಡ ವಶಕ್ಕೆ ಪಡೆದು ವಿಚಾರಣೆಗೊಳಪಡಿಸ್ತಾ ಇದ್ದಾರೆ. ಸೊ ಹೀಗಾಗಿ ಆ ಆಡಿಯೋ ಇರ್ಬೋದು, ಫೋಟೋಸ್ಗಳಿರ್ಬೋದು, ಇದರ ಬಗ್ಗೆ ಈಗಾಗಲೇ ಪೊಲೀಸರು ಕೂಡ ಕೂಲಂಕುಷವಾಗಿ ತನಿಖೆಯನ್ನು ಮಾಡೋಕೆ ಮುಂದಾಗ್ತಾ ಇರುವಂತದ್ದು. ಸ್ಮಿತಾ, ಧನ್ಯವಾದ ವಿನೋದ್ ಮಾಹಿತಿಗಾಗಿ.